ಅರ್ಜುನ್ ಕೇಳ್ತಾನೆ ಸ್ಫಟಿಕನ ಹತ್ರ. ಕಣ್ಪುಟ್ಟಿ ಕುಡ್ದೋನು ನಿಮ್ಮನ್ನೇನು ಮಾಡಿಲ್ಲ ಅಂದರೆ ಸಂಧ್ಯಾನೇನು ಮಾಡಿರ್ತಾನೆ ಅಂದರೆ ನನಗೆ ಯಾಕೋ ನಂಬಕ್ಕೆ ಆಗ್ತಿಲ್ಲ ಅಂತ ಹೇಳ್ತಾನೆ. ಈ ಕಡೆ ಸ್ಫಟಿಕಂಗಂತೂ ತುಂಬ ಭಯ ಆಗ್ತಾ ಇರುತ್ತೆ, ತುಂಬ ಹೆದರುತ್ತಾ ಇರ್ತಾಳೆ. ಅರ್ಜುನ್ ಹೇಳ್ತಾನೆ, ರಿಲೀಫ್, ನೀವು ಯಾಕೆ ಟೆನ್ಷನ್ ಮಾಡ್ಕೊಳ್ತೀರಾ? ನಿಮಗೊಂದು ವಿಚಾರ ಗೊತ್ತಾ? ಸಂಧ್ಯಾನ ಸಾಯಿಸಿದ್ದು ಒಂದು ಪಾಳುಕೋಟೆಯಲ್ಲಿ ಒಂದು CC ಕ್ಯಾಮ್ರಾ ಸಿಕ್ಕಿದೆ ಅಂತೆ. ಸಂಧ್ಯಾನ ವಿಕ್ಕಿ ಒಬ್ಬನೇ ಸಾಯಿಸಿಲ್ಲ, ಇನ್ನೊಬ್ರು ಕೈ ಜೋಡಿಸಿದ್ದಾರೆ. ಆ CC ಕ್ಯಾಮ್ರಾದನ್ನ ಪೊಲೀಸರು ಹುಡುಕ್ತಿದ್ದಾರೆ. ಅದು ಸಿಕ್ಬಿಟ್ರೆ ಆದಷ್ಟು ಬೇಗ ಸಂಧ್ಯಾನ ಯಾರು ಸಾಯಿಸಿದ್ದು ಅಂತ ನಿಜ ಗೊತ್ತಾಗುತ್ತೆ ಅಂತ ವಿಕ್ಕಿ ಸ್ಫಟಿಕನ ತಲೆಗೆ ಒಂದು ಹುಳನ ಬಿಡ್ತಾನೆ. ಅದೊಂದು ವಿಡಿಯೋ ಸಿಗಲಿ ಸ್ಫಟಿಕ, ನಿಜವಾದ ಕೊಲೆ ಯಾರು ಅಂತ ಗೊತ್ತಾಗುತ್ತೆ ಅಂತ ವಿಕ್ಕಿ ಹೇಳ್ತಾನೆ. ನೀವಂತೂ ಜೋಪಾನ ಸ್ಫಟಿಕ, ಆ ಕೊಲೆಗಾರ ಹೊರಗನೆ ಓಡಾಡ್ತಿರ್ತಾನೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಸ್ಫಟಿಕ, ನೀವು ಹೇಳಿದ್ದು ಒಳ್ಳೇದಾಯಿತು, ಆ ಕೊಲೆಗಾರನ ಫಸ್ಟು ಹುಡುಕಿ ಅಂತ ಹೇಳ್ತಾಳೆ. ವಂದನ ಟೆನ್ಷನಲ್ಲಿ ಕೂತಿರ್ತಾನೆ. ಅಷ್ಟೊತ್ತಿಗೆ ಅರ್ಜುನಿನ ಮಾವ ಬಂದು ರೇಗಿಸ್ತಾ ಇರ್ತಾನೆ. ಅವಳಿಗೆ ಸಿಟ್ಟು ಬಂದು, ಹೀಗೆ ಏನಾದ್ರು ಮಾಡ್ತಿದ್ರೆ ನಿನ್ನನ್ನು ಚಾಕಲ್ಲಿ ಚುಚ್ಚುತ್ತೀನಿ ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ಭಾರ್ಗವಿ ಬಂದು, ಹೇಗೆ ಸಂಧ್ಯಾನ ಸಾಯಿಸ್ದಂಗ ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಅವಳಿಗೆ ಟೆನ್ಷನ್ ಆಗುತ್ತೆ. ಅರ್ಜುನ್ ಮಾವ ಹೇಳ್ತಾರೆ, ಅಯ್ಯೋ ಧನಲಕ್ಷ್ಮಿ ಥರ ಇರೋ ನನ್ನ ಹುಡುಗಿ ಸಾಯಿಸ್ತಾಳ ಅಂತ ಹೇಳ್ತಾ ಇರ್ತಾನೆ. ವಂದನಂಗೆ ಸಿಟ್ಟು ಬಂದು, ಇಷ್ಟು ದಿನ ನನ್ನ ತಮ್ಮನೇ ಸಾಯಿಸಿದ್ದು ಅಂತ ಹೇಳ್ತಾ ಇದ್ದೆ, ಈಗ ನಾನು ಸಾಯಿಸಿದ್ದು ಅಂತ ಹೇಳ್ತಿದ್ಯಾ? ನಮ್ಮನೇಲಿರೋ ದ್ವೇಷದ ಮೇಲೆ ನೀನು ಈ ಥರ ಮಾಡ್ತಿದ್ಯಾ? ಸುಳ್ಳು ನಿನಗೆ ನಿಜವಾದ ಸಾಕ್ಷಿನ ಹುಡ್ಕೋಕ್ಕಾಗಲ್ವ ಅಂದಾಗ, ಇಲ್ಲ ವಂದನ, ಆ ಥರ ಏನಿಲ್ಲ. ವಿಕ್ಕಿ ಸಾಯಿಸಿರೋ ಜಾಗದಲ್ಲೇ ಇನ್ನೊಬ್ರದ್ದು ತುಂಬ ಪ್ರೂಫ್ಗಳು ಸಿಕ್ಕಿದೆ, ಹಾಗೆ ಫಿಂಗರ್ ಪ್ರಿಂಟ್ ಸಿಕ್ಕಿದೆ, ಅದಕ್ಕೆ ನಾನು ಹೇಳಿದೆ ಅಂತ ಭಾರ್ಗವಿ ಹೇಳ್ತಾಳೆ. ಆ ಪ್ರೂಫ್ ಎಲ್ಲ ಹುಡುಗಂದಲ್ಲ, ಹುಡುಗಿ ಸಿಕ್ಕಿದೆ ಅಂತ ವಂದನಂಗೆ ಭಾರ್ಗವಿ ಹೇಳ್ತಾಳೆ. ವಂದನ ತುಂಬ ಟೆನ್ಷನ್ ಆಗಿಬಿಡ್ತಾಳೆ ಆ ವಿಚಾರ ಕೇಳಿ. ಶ್ರೀಮಂತ ಹೇಳ್ತಾನೆ, ಏನು ಮಗಳೇ, ಮಹಿಳಾ ಮಣಿಯವ್ರದ್ದು ಕೈವಾಡ ಇದ್ದಾಗೆ? ಹೌದು ಅಪ್ಪ ಇದೆ, ಅಲ್ಲಿ ಒಂದು CC ಕ್ಯಾಮ್ರಾ ಇದೆ, ವಿಕ್ಕಿ ಜೊತೆ ಯಾರು ಇನ್ನೊಬ್ಬರು ಇದ್ದರು ಅಂತ ಆ CC ಕ್ಯಾಮ್ರಾದಲ್ಲಿದೆ. ಆ CC ಕ್ಯಾಮ್ರಾನ ಹುಡುಕಬೇಕು, ನಾನು ಹುಡುಕಿ ಅದನ್ನು ಪೊಲೀಸರಿಗೆ ಕೊಡ್ತೀನಿ, ಆವಾಗ ವಿಕ್ಕಿ ಜೊತೆ ಇನ್ನೊಬ್ಬರು ಕೊಲೆಗಾರರು ಯಾರು ಅಂತ ಸಿಗ್ತಾರೆ ಅಂತ ಹೇಳ್ತಾಳೆ. ವಂದನಂಗೆ ಕೇಳ್ತಾರೆ, ವಂದನ ನೀನೇನು ಕೊಲೆ ಮಾಡಿಲ್ವಲ್ಲ ಅಂತ ವಂದನಂಗೆ ಭಾರ್ಗವಿ ಪ್ರಶ್ನೆ ಮಾಡ್ತಾಳೆ. ವಂದನಂಗೆ ಸಿಟ್ಟು ಬಂದು, ನಾನು ಮಾಡಿಲ್ಲ ಅಂದರೆ, ಸರಿ ನೀನು ಮಾಡಿಲ್ಲ ಅಂದರೆ ಯಾಕೆ ಟೆನ್ಷನ್ ಮಾಡ್ಕೊಳ್ತಿ ಅಂತ ಹೇಳಿ ಭಾರ್ಗವಿ ಹೋಗ್ತಾಳೆ. ವಂದನ ಮನಸ್ಸಲ್ಲೇ ಅದು ಬೇರೆಯವ್ರಿಗೆ ಸಿಗೋದಕ್ಕಿಂತ ಮುಂಚೆ ಆ ಕ್ಯಾಮ್ರಾ ನನಗೆ ಸಿಗಬೇಕು ಅಂತ ಮನಸ್ಸಲ್ಲಿ ಹೇಳ್ತಿರ್ತಾನೆ. ಶ್ರೀಮಾನ್ ಕೇಳ್ತಾರೆ, ನೀನು ಯಾರನ್ನೂ ಕೊಲೆ ಮಾಡಿಲ್ವಲ್ಲ ಅಂದಾಗ, ಇಷ್ಟು ದಿನ ಮಾಡಿಲ್ಲ, ಈಗ ಮಾಡಬೇಕು ಹೋಗುತ್ತೆ ಅಂತ ಹೇಳ್ತಾಳೆ. ಅದು ಯಾರು ಅಂದಾಗ, ನೀನೇ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಅವನು ಅಲ್ಲಿಂದ ಓಡೋಗ್ತಾಳೆ. ವಂದನ ಟೆನ್ಷನಲ್ಲಿ ಅಲ್ಲಿ ನಿಂತಿರ್ತಾಳೆ. ಈ ಕಡೆ ಬೃಂದ ಒಬ್ರಿಗೆ ವೆಯ್ಟ್ ಮಾಡ್ತಿರ್ತಾಳೆ. ಒಬ್ಬ ಬಂದು ಗ್ರೀಟಿಂಗ್ ಕಾರ್ಡ್ನ ಕೊಡ್ತಾಳೆ. ಅಷ್ಟೊತ್ತಿಗೆ ಅವಳು ಹೇಳ್ತಾಳೆ, ಭಾರ್ಗವಿ, ನೀನು ಮ್ಯಾರೇಜ್ ಸರ್ಟಿಫಿಕೇಟಿಂದ ನನಗೆ ಏನು ಯೂಸ್ ಇದೆಯೋ ಗೊತ್ತಿಲ್ಲ, ಆದರೆ ನೀನು ಗ್ರೀಟಿಂಗ್ ಕಾರ್ಡಿಂದ ನಿನ್ನ ಲೈಫ್ನೇ ಬದಲಾಯಿಸ್ತೀನಿ ಅಂತ ಹೇಳ್ತಾರೆ. ಈ ಕಡೆ ಭಾರ್ಗವಿ ಮತ್ತು ಅರ್ಜುನು ಪೆನ್ ಡ್ರೈವ್ನ ಅಲ್ಲಿ ಇಟ್ಟು ಈ ಪೆನ್ ಡ್ರೈವ್ನ ಹುಡ್ಕೋಕ್ಕೆ ಬಂದೇ ಬರ್ತಾರೆ ಅಂತ ಹೇಳ್ತಾಳೆ ಭಾರ್ಗವಿ. ಅಷ್ಟೊತ್ತಿಗೆ ಇಲಿ ಬಂದು ಬೋನಿಗೆ ಬೀಳುತ್ತಾ ಅಂತ ಅರ್ಜುನ್ ಕೇಳ್ತಾನೆ. ಪಾಷಾಣಕ್ಕೆ ಇಲಿ ಬರಲೇಬೇಕು, ತನ್ನ ಬದಲು ಇಷ್ಟು ತನ್ನ ಜೈಲಲ್ಲಿ ಬೇರೆ ಇದ್ದಾರೆ ಅಂತ ಆರಾಮಾಗಿದ್ರಲ್ಲ, ಇದು ಈ ಸಾಕ್ಷಿಗೋಸ್ಕರ ಬಂದೇ ಬರ್ತಾರೆ ಪಾರ್ಥ ಅಂತ ಭಾರ್ಗವಿ ಹೇಳ್ತಾಳೆ. ಕೊಲೆಗಾರ ಸಿಗೋದು ನಿಜ ಭಾರ್ಗವಿ, ನನ್ನ ಸಿಕ್ಸ್ ಸೆನ್ಸ್ ಹೇಳ್ತಿದೆ ಕೊಲೆಗಾರ ಹೊರಗೆ ಇದ್ದಾನೆ ಅಂತ. ಆವಾಗ ಭಾರ್ಗವಿ ಹೇಳ್ತಾಳೆ, ತಪ್ಪು ಮಾಡೋದು ಸಹಜ, ನಾನು ತಪ್ಪು ಮಾಡಿದರೆ ನಾನು ತಿದ್ಕೊಳ್ತೀನಿ ಪಾರ್ಥ ಅಂತ ಭಾರ್ಗವಿ ಹೇಳ್ತಾಳೆ. ನಿಜವಾದ ಕೊಲೆಗಾರ ವಿಕ್ಕಿನೇನ ಅಥವಾ ನಮ್ಮ ಕಣ್ ತಪ್ಪಿಸಿ ಹೊರಗೆ ಓಟಾಡ್ತಿರೋದು ಯಾರು ಅಂತ ಗೊತ್ತಾಗುತ್ತೆ ಅಂತ ಭಾರ್ಗವಿ ಹೇಳ್ತಾರೆ. ಈ ಕಡೆ ವಂದನ ಶ್ರೀಮಾನ್ನ ಕರ್ಕೊಂಡು ಆ ಗೋಡನ್ ಹತ್ರ ಬರ್ತಾಳೆ. ಶ್ರೀಮಾನಿಗೂ ಪೆನ್ ಡ್ರೈವ್ ಇಲ್ಲೇ ಎಲ್ಲ ಬಿಡ್ಸಾಕಿದ್ದೀನಿ, ಹುಡ್ಕೋಣ ಅಂತ ಕರ್ಕೊಂಬರ್ತಾಳೆ. ಅವನು ಹುಡ್ಕೊಂಡಿರ್ತಾನೆ. ಈ ಕಡೆ ವಂದನನು ಪೆನ್ ಡ್ರೈವ್ಗೆ ಹುಡುಕ್ತಾ ಇರ್ತಾರೆ. ಅಷ್ಟೊತ್ತಿಗೆ ಪೆನ್ ಡ್ರೈವ್ ಹುಡ್ಕೋಕ್ಕೆ ಅಲ್ಲಿಬ್ಬರು ಬರ್ತಾರೆ. ಆ ಪೆನ್ ಡ್ರೈವಿಗೆ ಇಬ್ಬರು ಕೈ ಹಾಕ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಹಾಗೂ ಪಾರ್ಥ ಅಲ್ಲಿಗೆ ಓಡಿ ಬರ್ತಾರೆ. ಯಾರು ಅಂತ ನೋಡೋಣ ಅಂದ್ಕೊಂಡು. ಅದು ಪೆನ್ ಡ್ರೈವ್ ನೋಡಿದರೆ ವಂದನ ಮತ್ತು ಸ್ಫಟಿಕ ಇಬ್ಬರು ಕೈಯಲ್ಲಿ ಇಟ್ಕೊಂಡಿರ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಬಂದು ಕೇಳ್ತಾಳೆ, ವಂದನ ನೀನು ಯಾಕೆ ಬಂದೆ, ನಿಂಗಿಲ್ಲೇನು ಕೆಲಸ ಅಂದಾಗ,
ಯಾಕಂದರೆ ನನ್ನ ತಪ್ಪೇ ಮಾಡಿಲ್ಲದು ನನ್ನ ತಮ್ಮ ಜೈಲಲ್ಲಿದ್ದಾನೆ, ಹಾಗಾಗಿ ಅದೇನು ಸಾಕ್ಷಿ ಅಂತ ನೋಡಿ ನನ್ನ ತಮ್ಮನ ಬಿಡಿಸ್ಬೇಕು ಅಂತ ಬಂದೆ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಭಾರ್ಗವಿ ಕೇಳ್ತಾಳೆ, ವಿಕ್ಕಿನೇ ಕೊಲೆ ಮಾಡಿದ್ದು ಅಂತ ನಿಂಗೆ ಗೊತ್ತಲ್ಲ ಸ್ಫಟಿಕ, ನೀನು ಯಾಕೆ ಬಂದೆ ಅಂತ ಹೇಳ್ತಾರೆ. ಅರ್ಜುನ್ ಹೇಳ್ತಾನೆ, ಆ ಪೆನ್ ಡ್ರೈವು ಪೊಲೀಸಿಗೆ ಸಿಕ್ಕಿದ್ರೆ ಸಾಕು ಅಂತ ನೀವೇ ಹೇಳಿ, ಈಗ ಮುಖ ಮುಚ್ಕೊಂಡು ಬರೋ ಅವಶ್ಯಕತೆ ಏನಿತ್ತು ಅಂತ ಕೇಳ್ತಾರೆ. ಭಾರ್ಗವಿಗೆ ಸಿಟ್ಟು ಬರುತ್ತೆ. ಯಾಕೆ ಈ ಥರ ಮಾಡಿದೆ ಅಂದರೆ, ನನಗೆ ಅವನ ಮೇಲೆ ತುಂಬ ಸಿಟ್ಟಿತ್ತು, ಹಾಗಾಗಿ ಅವನ ಸಿಮ್ಮು ಹಾಗೆ ಶೂ ಎಲ್ಲ ತಗೊಂಡು ಅಲ್ಲಿ ಇದು ಮಾಡಿದೆ. ಹಾಗಾದ್ರೆ ನಿಜವಾಗಿ ನನಗೆ ಯಾರು ಈ ಕೊಲೆ ಮಾಡಿದ್ದು ಅಂತ ಗೊತ್ತಾಗಬೇಕು ಹೇಳು ಅಂತ ಹೇಳ್ತಿರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆದಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.